ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನ್ಬಾಕ್ಸಿಂಗ್ ಸೀರೀಸ್. ನಾನಿವತ್ತೇ ಓಪನ್ ಮಾಡಕತ್ತೇನೆ ಅಂದ್ರೆ, ನಿನ್ನೆ ನೈಟ್ ಶಾಪಿಂಗ್ ಹೋಗಿದ್ವಿ. ಒಂದು ಏರ್ ಫ್ರೈಯರ್ ಮತ್ತು ಹೋಮ್ ಥಿಯೇಟರ್ ತೊಗೊಂಡೇವಿ. ಏರ್ ಫ್ರೈಯರ್ ಫಿಲಿಪ್ಸ್ದು, ಹೋಮ್ ಥಿಯೇಟರ್ದು ಕ್ರೋಮಾ ಕಂಪನಿದು. ಇವತ್ತು ಅದನ್ನ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಫಸ್ಟ್ ಓಪನ್ ಮಾಡಕತ್ತಿದ್ದು ಏರ್ ಫ್ರೈಯರ್. ಭಾಳ ದಿನ ಆಗಿತ್ತು ಏರ್ ಫ್ರೈಯರ್ ತೊಗೋಬೇಕು ಅನ್ಕೊಳಕತ್ತು, ಬಟ್ ಆಗಿದ್ದೇ ಇಲ್ಲ. ಬರೀ ಎವ್ರಿ ವೀಕೆಂಡ್ ಏನಾದರೂ ಪ್ಲ್ಯಾನ್ಸ್ ಚೇಂಜ್ ಆಗ್ಬಿಟ್ಟಿತ್ತು, ಅದಕ್ಕೋಸ್ಕರ ತೊಗೊಳಕ್ಕಾಗಿದ್ದಿಲ್ಲ. ನಾವು ಇದನ್ನ ನಿಯರೆಸ್ಟ್ ಕ್ರೋಮಾ ಸ್ಟೋರ್, ಆರ್ ಆರ್ ನಗರ್ ನಿಯರೆಸ್ಟ್ ಕ್ರೋಮಾ ಸ್ಟೋರ್ ಇದ್ದಿದ್ದೆ, ಅಲ್ಲಿ ಹೋಗಿ ತಗೊಂಡ್ವಿ. ಈ ಥರ ಈ ಥರ ಇರ್ತೈತಿ. ನಾವೇನಾದರೂ ಕುಕ್ ಮಾಡೋ ಐಟಮ್ಸ್ ಎಲ್ಲ ಇದ್ರ ಮೇಲೆ ಇಡಬೇಕು. ಇದು ಯಾವ ಥರ ವರ್ಕ್ ಆಗೋದು ನಾನು ಇನ್ನೊಂದು ವಿಡಿಯೋಗೆ ತೋರಿಸ್ತೀನಿ. ಇದ್ರೊಳಗೆ ಏನೇನು ಫೀಚರ್ಸ್ ಐತಂದ್ರೆ, ವಿ ಕ್ಯಾನ್ ಗ್ರಿಲ್, ರೋಸ್ಟ್, ಫ್ರೈ ಆ್ಯಂಡ್ ಬೇಕ್. ನನಗೆ ಪರ್ಸ್ನಲಿ ಬೇಕ್ ಮತ್ತು ಗ್ರಿಲ್ ಬೇಕಿತ್ತು. ಬಿಕಾಸ್ ಪನ್ನೀರ್ ಟಿಕ್ಕಾ, ಪೈನಾಪಲ್ ಟಿಕ್ಕಾ ಏನಾದರೂ ಮಾಡ್ಬೋದು ಗ್ರಿಲ್ ಆಗಿ, ಆ್ಯಂಡ್ ಕೇಕ್ ಕೂಡ ಮಾಡ್ಬೋದು ಬೇಕಾಗಿ. ಸೊ ನಾನು ಎಲ್ಲ ಫೀಚರ್ಸ್ ಇರುವಂಥದ್ದು ತೊಗೊಂಡೆ. ನಾವಿಲ್ಲಿ ಆಪ್ಷನ್ಸ್ ಇರ್ತಾವೆ, ನಾವು ಏನು ಬೇಕನ್ನ ಚೇಂಜ್ ಮಾಡ್ಕೋಬೋದು. ನಮಗೆ ಸರ್ವಿಸಿಗೆ ಮತ್ತು ಡೆಮೋ ಕೊಡೋಕ್ಕಂತಂದೇಳಿ ಸ್ಟೋರ್ನವ್ರು ಬರ್ತಾರೆ. ನಾಳೆ ಮಂಡೇ ವರ್ಕಿಂಗ್ ಡೇ ಬರ್ತಾರೆ ಅವ್ರು. ನಾವು ಇದನ್ನಷ್ಟ ತೊಳ್ಕೊಬೇಕು. ಈ ಬಾಕ್ಸ್ ಏನು ನೀರು ಟಚ್ ಮಾಡಬಾರ್ದು, ಇದನ್ನಷ್ಟ ತೊಳ್ಕೊಬೇಕು. ಸೊ ದ್ಯಾಟ್ ಇದನ್ನು ಜಸ್ಟ್ ಒಂದು ಟಿಶ್ಯೂ ತೊಗೊಂಡು ಒರೆಸ್ಕೊಂಡ್ಬಿಡ್ಬೇಕು. ಇದಕ್ಕೆ ನಾನು ಆಲ್ಮೋಸ್ಟ್ 8,800 ರೂಪೀಸ್ ಕೊಟ್ಟೆ. 4 ಫೀಚರ್ ಹಿಡಿದ್ರೆ ಸ್ವಲ್ಪ ನಾನು ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತಂದು ಹೇಳಿ ತೊಗೊಂಡೆ. ಫಿಲಿಪ್ಸ್ದ ತೊಗೋಬೇಕು ಆ್ಯಕ್ಚುಲಿ, ಯಾಕಂದ್ರೆ ಅದೇನೋ ಒಂದು ಯಾವುದೋ ರ್ಯಾಪಿಡ್ ಏರ್ ಟೆಕ್ನಾಲಜಿ ಫಿಲಿಪ್ಸ್ ಒಳಗೆ ಐತಂತ, ಬೇರೆ ಯಾವುದು ಏರ್ ಫ್ರೈಯರ್ ಒಳಗೆ ಇಲ್ಲಂತ. ರ್ಯಾಪಿಡ್ ಏರ್ ಟೆಕ್ನಾಲಜಿ ಅಂದ್ರೆ ನಾವು ಏನಿದ್ರೊಳಗೆ ಫುಡ್ ಇಡ್ತೀವಲ್ಲ, ರ್ಯಾಪಿಡ್ ಏರ್ ಅಂದರೆ ಕೆಳಗಡೆನೂ ಬೇಕಾಗುತ್ತೆ. ಲೈಕ್ ಕೇಕ್ ಎಲ್ಲ ಮಾಡಿದ್ರೆ ಕೆಳಗಡೆಯಿಂದನೂ ಬೇಕಾಗಿರ್ತೈತಿ. ರ್ಯಾಪಿಡ್ ಏರ್ ಟೆಕ್ನಾಲಜಿ ಇಲ್ಲ ಅಂದ್ರೆ ಜಸ್ಟ್ ಮೇಲಿಂದಷ್ಟೇ ಬೇಕಾಗಿರ್ತದೆ, ಕೆಳಗಿಂದೆಲ್ಲ ಹಸಿ ಹಾಗೆ ಇರ್ತೈತಂತ. ಸೊ ನಾನು ಫಿಲಿಪ್ಸೇ ತಗೊಂಡೆ. ಕ್ರೋಮಾದ್ದು ಇತ್ತು, ಬಟ್ ನಂಗೆ ಅದಷ್ಟು ಲೈಕ್ ಆಗಲಿಲ್ಲ. ಇದನ್ನ ಯಾವ ಥರ ವರ್ಕ್ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋಗೆ ನಾನು ತೋರಿಸ್ತೀನಿ. ನೆಕ್ಸ್ಟ್ ಅನ್ಬಾಕ್ಸಿಂಗ್. ಇದು ನನ್ನ ಹಸ್ಬೆಂಡ್ ತೊಗೊಂಡ್ರೆ ಆ್ಯಕ್ಚುಲಿ ಇದನ್ನ ಹೋಮ್ ಥಿಯೇಟರ್. ಒಂದು ಸ್ವಲ್ಪ ಇರಲಿ, ನೈಟ್ ಎಲ್ಲ ವೀಕೆಂಡ್ ಮೂವೀಸ್ ಎಲ್ಲ ನೋಡಿದ್ರೆ ಒಂದು ಸ್ವಲ್ಪ ಥಿಯೇಟ್ರ್ ಫೀಲ್ ಬರಲಿ ಅಂತ ಹೇಳಿ ಅವ್ರು ಹೋಮ್ ಥಿಯೇಟ್ರ್ ತೊಗೊಂಡ್ರೆ. ಇದು ಕ್ರೋಮಾದ. ನಮ್ಮ ಮನೆಯಾಗ ನಾವು ಏನೇನು ಫ್ರಿಜ್, ವಾಷಿಂಗ್ ಮಷೀನು, ಟಿ ವಿ ಏನು ತೊಗೊಂಡಿವಲ್ಲ ಎಲ್ಲ ಕ್ರೋಮಾ ಪ್ರಾಡಕ್ಟ್ಸ್. ಈ ಬಾಕ್ಸ್ ಅನ್ಬಾಕ್ಸಿಂಗ್ ಮಾಡೋಕೆ ಬರವಲ್ದು. ಆಲ್ಮೋಸ್ಟ್ 10 ಮಿನಿಟ್ಸ್ ಆಯ್ತು, ಇನ್ನು ಓಪನ್ ಮಾಡೋಕೆ ಬರವಲ್ದು ನನಗೆ. ಫೈನಲಿ ಹೆಂಗೋ ಮಾಡಿ ತೆಗೆದೆ. ಯಾವ ಕೊಟ್ಟದಪ್ಪ. ಓಕೆ, ಈ ಹೋಮ್ ಥಿಯೇಟರಿಗೆ ನಾವು ಆಲ್ಮೋಸ್ಟ್ 11,000 ಸಮಥಿಂಗ್ ಕೊಟ್ವಿ. ನಿನ್ನೆ ಫ್ರೀ ಇದೆ ಅಂತ ಹೇಳಿ ಹೋಗಿ ಶಾಪಿಂಗ್ ಮಾಡ್ಕೊಂಬಂದಿದ್ವಿ. ಇನ್ನೊಂದು ಸ್ವಲ್ಪ ಶಾಪಿಂಗ್ ಮಾಡೋದೈತಿ, ಅದನ್ನು ನಾವು ನೆಕ್ಸ್ಟ್ ವೀಕೆಂಡ್ ಅವ್ರ ಇವತ್ತು ಹೋಗ್ಬೋದು ಅನ್ಸುತ್ತೆ. ಮೇ ಬಿ ಹೋಗಿ ತೊಗೊಂಬರ್ತೀವಿ ಅನ್ಸುತ್ತೆ. ನಾವು ಯಾವುದೇ ಐಟಮ್ ಇದ್ರೂ ಸ್ವಲ್ಪ ಕ್ರೋಮಾ ಇಲ್ಲ ಟಾಟಾ ಪ್ರಾಡಕ್ಟ್ಸ್ ಪ್ರಿಫರ್ ಮಾಡ್ತೀವಿ. ಬಟ್ ಏರ್ ಫ್ರೈಯರ್
ನಾನು ಪರ್ಸನಲ್ ಸಜೆಸ್ಟ್ ಮಾಡೋದು ಫಿಲಿಪ್ಸ್ ಅವ್ರು, ಯಾಕಂದ್ರೆ ಫಸ್ಟ್ ಟೈಮ್ ಏರ್ ಫ್ರೈಯರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ ಫಿಲಿಪ್ಸ್ ಕಂಪನಿ. ಸೊ ಏನೇನು ಅಡ್ವಾನ್ಸ್ಡ್ ಟೆಕ್ನಾಲಜಿ ಬರ್ತಾವಲ್ಲ ಫೀಚರ್ಸ್ ಎಲ್ಲ ಫಿಲಿಪ್ಸ್ ಅಪ್ಲೈ ಮಾಡಿದ್ರು ಫಸ್ಟ್. ಇದು ಯಾವ ಥರ ಜಾಯಿನ್ ಮಾಡಬೇಕು, ಯಾವ ಥರ ಕನೆಕ್ಟ್ ಮಾಡಬೇಕು ಅಂತಂದು ಹೇಳಿ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ. ಮತ್ತು ಏನೇನು ಶಾಪ್ ಮಾಡ್ತಾನಲ್ಲ ಅದನ್ನೆಲ್ಲನೂ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇದೇ ವಿಡಿಯೋ ಒಳಗೆ ಆ್ಯಡ್ ಮಾಡ್ತೀನಿ. ಒಂದಿಷ್ಟು ವಾಚ್, ಒಂದಿಷ್ಟು ತವಾ, ಪ್ಲಸ್ ಒಂದು ಸ್ವಲ್ಪ ಚೇರ್ಸ್ ತೊಗೋಬೇಕೈತೆ ಮನೆಗೆ, ಅದೆಲ್ಲ ತೊಗೊಂಡಿದ್ದು ನಾನು ಅನ್ಬಾಕ್ಸ್ ಮಾಡ್ತೀನಿ. ನಾನು ಆಗಲೇ ಹೇಳ್ದಂಗೆ ಮನೆಗೆ ಬೇಕಾಗಿರೋ ಒಂದು ಸ್ವಲ್ಪ ಚೇರ್ಸು, ಟೇಬಲ್ಲು, ದೆನ್ ಮತ್ತೀಗ ಮಳೆ ಸ್ಟಾರ್ಟ್ ಆಯ್ತಲ್ಲ ಅದಕ್ಕೋಸ್ಕರ ಅಂತೇಳಿ ಮತ್ತೀಗ ನೆಕ್ಸ್ಟ್ ಟೆರೆಸ್ಗೆ ಹೋಗಿ ಬಟ್ಟೆ ಒಣ ಹಾಕೋಕ್ಕಾಗೋದಿಲ್ಲ ಅಂತಂದೇಳಿ ಮನೆಯೊಳಗೆ ಒಂದು ಬಟ್ಟೆ ಒಣ ಹಾಕೋದು. ಈಗ ಒಂದು ಸ್ವಲ್ಪ ಸ್ಟೋರೇಜ್ ಬಾಕ್ಸ್ ಇದೆಲ್ಲ ನಾವು ಐಕಿಯಾ ಒಳಗೆ ತೊಗೊಂಡ್ವಿ. ಆ ಐಕಿಯಾಗೆ ಹೋಗ್ಬೇಕಂದ್ರೆ ವೀಕೆಂಡ್ ಅಂತೂ ಹೋಗಲೇಬಾರ್ದು, ಯಾಕಂದ್ರೆ ಭಾಳ ಅಂದ್ರೆ ಭಾಳ ರಶ್ ಇರ್ತೈತಿ. ನಾನೀಗ ಫಸ್ಟ್ ಅನ್ಬಾಕ್ಸ್ ಮಾಡಾಕತ್ತಿದ್ದು ಒಂದು ಮಲ್ಟಿಪರ್ಪಸ್ ಟೇಬಲ್ ತೊಗೊಂಡ್ವಿ. ಅದನ್ನು ನಾನೀಗ ಸ್ಟಿಚಿಂಗ್ ಮಷಿನ್ ಇಟ್ಕೊಳಕ್ಕೂ ಯೂಸ್ ಮಾಡ್ಬೋದು, ಅಥವಾ ಸುತ್ತ ಒಂದು 4 ಚೇರ್ ಇಟ್ಕೊಂಡು ಡೈನಿಂಗ್ ಟೇಬಲಾಗಿ ಕೂಡ ಯೂಸ್ ಮಾಡ್ಬೋದು. ಈ ಟೇಬಲಿಗೆ ನಾನು 4000 ಸಮಥಿಂಗ್ ಕೊಟ್ಟೆ. ಟೇಬಲ್ ಮತ್ತು ಅದರದ್ದು ಕಾಲು ಎಲ್ಲನೂ ಸಪ್ರೇಟ್ ಬಾಕ್ಸ್ ಒಳಗೆ ಕೊಟ್ಟಿದ್ರು. ಬಟ್ ಅದು ಯಾವ ಥರ ಜಾಯಿನ್ ಮಾಡ್ಬೇಕಂತಂದು ಹೇಳಿ ಒಂದು ಸ್ಮಾಲ್ ಬುಕ್ ಒಳಗಡೆ ಎಲ್ಲನೂ ಬರೆದು ಕೊಟ್ಟಿದ್ರು. ಆ ಬುಕ್ ಒಳಗೆ ಏನು ಮೆನ್ಷನ್ ಮಾಡಿರ್ತಾರಲ್ಲ ಆ ಸ್ಟೆಪ್ಸ್, ಅದನ್ನು ಫಾಲೋ ಮಾಡಿಬಿಟ್ರೆ ನಮಗೆ ಈಸಿಯಾಗಿ ಜಾಯಿನ್ ಆಗ್ತೈತಿ. ಜಾಯಿನ್ ಮಾಡೋಕ್ಕೆ ಬೇಕಾಗಿರೋ ಒಂದು ಸಣ್ಣ ಟೂಲ್ ಇದ್ದರೂ ಅವರೇ ಕೊಟ್ಟಿರ್ತಾರೆ ಅದನ್ನ, ಅದು ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು ಐಕಿಯಾ ಹೋದ್ರೆ. ಬಟ್ ಜಾಯ್ನಿಂಗ್ ಪ್ರೊಸೆಸ್ ಭಾಳ ಟೈಮ್ ತೊಗೋತೈತಿ. ನಾವು ಆ್ಯಕ್ಚುಲಿ ತಿತ್ತು ಮಲ್ಕೊಂಡ್ಮೇಲೆ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ವಿ. ಇಫ್ ನಾವೇನು ಆ ಥರ ಮಾಡಿಬಿಟ್ಟಿದ್ರೆ ನಮ್ಗೆ ಎಲ್ಲ ಕಂಪ್ಲೀಟ್ ಮಾಡೋಕೆ ಆಗ್ತಾನೇ ಇರಲಿಲ್ಲ ಅನ್ಕೋತೀನಿ. ಅಂದರೆ ನಾವು ಆಲ್ಮೋಸ್ಟ್ 9:30ಗೆ ಜಾಯಿನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. 9:30ಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 12 ಗಂಟೆ ತನಕ ನಾವು ತೊಗೊಂಡ್ವಿ ಇದನ್ನೆಲ್ಲನೂ ಸೆಟ್ ಮಾಡೋಕೆ. ಎಲ್ಲ ಸ್ಟೆಪ್ಸು ಕೊಟ್ಟಿರ್ತಾರೆ, ಎಲ್ಲ ಟೂಲ್ಸು ಕೊಟ್ಟಿರ್ತಾರೆ ಅಂದ್ರೂ ಇದೆಲ್ಲ ಜಾಯಿನ್ ಮಾಡಬೇಕಂದ್ರೆ ಭಾಳ ಪೇಷನ್ಸ್ ಮತ್ತು ಸ್ಪೆಷಲಿ ಭಾಳ ಅಂದ್ರೆ ಭಾಳ ಟೈಮ್ ಬೇಕಾಗ್ತೈತಿ. ನಾನು ನನ್ನ ಹಸ್ಬೆಂಡ್ ಭಾಳ ಅಂದ್ರೆ ಭಾಳ ಗುದ್ದಾಡ್ಬಿಟ್ಟು ಇದನ್ನೆಲ್ಲ ಜಾಯಿನ್ ಮಾಡೋದ್ರೊಳಗೆ. ಅದ್ರಾಗ ರಿತು ನಡಕ್ಕೆ ಬಂದು ಇಂಥದ್ದೆಲ್ಲ ಕಾಟ ಕೊಡ್ತಿದ್ಲೆ. ನಾವೇನೋ ಒಂದು ಸೆಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ವಿ, ಬಂದೆಲ್ಲ ಡೆಸ್ಟ್ರಾಯ್ ಮಾಡಿಬಿಡ್ತಿದ್ಲು. ಇದ್ರ ಸಂಬಂಧ ಭಾಳ ಅಂದ್ರೆ ಭಾಳ ಟೈಮ್ ತೊಗೊತ್ತೆ. ಐಕಿಯಾ ಪ್ರಾಡಕ್ಟ್ಸು ಸ್ವಲ್ಪ ಕಾಸ್ಟ್ಲಿ ಅನಿಸಿದ್ರೂ ಕ್ವಾಲಿಟಿ ಮಾತ್ರ ಭಾಳ ಚೆನ್ನಾಗಿರ್ತಾವೆ.
ನೆಕ್ಸ್ಟ್ ಓಪನ್ ಮಾಡಕತ್ತಿದ್ದೆ, ಅದು ಕೂಡ ಒಂಥರ ಮಲ್ಟಿಪರ್ಪಸ್ ಸ್ಟೋರೇಜ್ ಬಾಕ್ಸ್ ಅಂತಂದು ಹೇಳ್ಬೋದು. ಬಟ್ ಟೇಬಲ್ ಈಸಿಯಾಗಿ ಏನೋ ಜಾಯಿನ್ ಮಾಡಿಬಿಟ್ವಿ. ಬಟ್ ಇದು ಎಷ್ಟು ತಲೆ ಹಿಡಿತಂದ್ರೆ ಹೆಂಗೆ ಮಾಡಿದ್ರು ಕುಂದ್ರವಲ್ದು. ಇದಕ್ಕಂತಂದು ಹೇಳಿ ಕೊಟ್ಟಿರೋವಂಥ ರಾಡ್ಸ್ ಇದ್ವಲ್ಲ, ಅವು ಒಂದು ಸ್ವಲ್ಪ ಆ್ಯಂಗಲ್ಡ್ ಆಗಿದ್ವು. ಸ್ಟ್ರೇಟ್ ಆಗಿದ್ಬಿಟ್ರೆ ಆರಾಮಾಗಿ ಬಂದುಬಿಡ್ತಿತ್ತು. ಇದೊಂದು ಸ್ವಲ್ಪ ಭಾಳ ಅಂದರೆ ಭಾಳ ತಲೆ ಕೆಡಿಸ್ತಿದ್ದೆ. ಈ ಸ್ಟೋರೇಜ್ ಬಾಕ್ಸಿಗೆ ನಾವು ಅರೌಂಡ್ 2900 ನಿಯರ್ಲಿ 3000 ರುಪೀಸ್ ಕೊಟ್ವಿ ನಾವು. ಇದು ಪ್ಯೂರ್ ಅಲ್ಯೂಮಿನಿಯಮಿಂದ ಮಾಡಿರೋದಂತ. ಬಟ್ ಇದು ಮೆಟಲ್ ಆಗಿರೋದ್ರಿಂದ ಭಾಳ ಗಟ್ಟಿ ಐತಿ. ಐಕ್ಯಾ ಒಳಗೆ ಯಾವುದೇ ಒಂದು ಸಣ್ಣ ಪ್ರಾಡಕ್ಟ್ ತೊಗೊಂಡ್ರು ಅದಕ್ಕೆ ಬೇಕಾದಂತಹ ಸ್ಟೆಪ್ಸು, ಅದನ್ನು ಜಾಯಿನ್ ಮಾಡೋಕ್ಕೆ ಬೇಕಾದಂತಹ ಸ್ಟೆಪ್ಸ್, ಟೂಲ್ಸು ಪ್ರತಿಯೊಂದು ಸಪ್ರೇಟ್ ಒಳಗೆ ಪ್ರಾಡಕ್ಟ್ ಒಳಗೆ ಕೊಟ್ಬಿಟ್ಟಿರ್ತಾರೆ. ನಾನು ಐಕ್ಯಾ ಸ್ಟೋರಿಗೆ ಇದ ಫಸ್ಟ್ ಟೈಮ್ ಹೋಗಿದ್ದೆ. ಬೆಂಗಳೂರೊಳಗೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ತಿರ ಐತಿ. ಆಲ್ಮೋಸ್ಟ್ ಒಂದು 200 ಮೀಟ್ರ್ ಆಗ್ತೈತಿ. ಬಟ್ ನೀವೇನಾದರೂ ಪರ್ಚೇಸ್ ಮಾಡ್ಬೇಕಂತಂದು ಹೋಗ್ಬೇಕಿತ್ತಂದ್ರೆ ಮೆಟ್ರೋಕ್ಕೆ ಹೋದ್ರೆ ಭಾಳ ಕಷ್ಟ ಆಗುತ್ತೆ ವಾಪಸ್ ಎಲ್ಲ ಕ್ಯಾರಿ ಮಾಡೋಕ್ಕೆ. 4 ವೀಲರ್ ಅವ್ರ ಆಟೋ ತೊಗೊಂಡು ಹೋಗ್ಬೋದು. ವೀಕೆಂಡ್ ಹೋದ್ರೆ ಸ್ಟೋರ್ ಅಷ್ಟೇ ಅಲ್ಲದೆ ರೋಡು ಭಾಳ ಟ್ರಾಫಿಕ್ ಇರ್ತೈತಿ. ಐಕ್ಯಾ ಸ್ಟೋರ್ದು ಏನು ಪ್ರಾಬ್ಲಮ್ ಅಂದ್ರೆ ಲೈಕ್ ಡಿಮಾರ್ಟ್ ಥರ ಅಂದ್ರೆ ನಮಗೇನಾದರೂ ಬೇಕಂದ್ರೆ ಹೋಗಿ ಪಟ್ಟನ್ನು ತೊಗೊಂಬರ್ಬೇಕಂತ ಸಾಧ್ಯನೇ ಇಲ್ಲ. ಅಲ್ಲೊಂದು ಆ್ಯರೋ ಮಾರ್ಕ್ ಕೊಟ್ಟಿರ್ತಾರೆ, ಅದನ್ನು ಫಾಲೋ ಮಾಡ್ಕೊತ ಹೋಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಮಗೆ ಟೇಬಲ್ ಬೇಕಾ, ಡೈರೆಕ್ಟ್ ಟೇಬಲ್ ಸೆಕ್ಷನಿಗೆ ಹೋಗಿ ಟೇಬಲ್ ತೊಗೊಂಬರಕ್ಕೆ ಆಗೋದೇ ಇಲ್ಲ. ಅದೇನು ಫ್ರಮ್ A to Z ಪಾತ್ ಇರುತ್ತಲ್ಲ, ಆ ಪಾತ್ ಒಳಗೆ ಹೋಗ್ಬೇಕು ನಾವು. ಸ್ಟೋರು ಭಾಳ ದೊಡ್ಡದೈತಿ. ಅಲ್ಲೇ ವಾಶ್ರೂಮ್ಸ್, ರೆಸ್ಟೋರೆಂಟ್ ಎಲ್ಲ ಫೆಸಿಲಿಟಿ ಕೊಡ್ತಾರೆ. ಬಟ್ ಎಲ್ಲ ಭಾಳ ಕಾಸ್ಟ್ಲಿ ಇರ್ತೈತಲ್ಲೇ. ಜಸ್ಟ್ ಒಂದು ಟೀಗೆ 90 ರುಪೀಸ್ ಏನೋ ಇತ್ತಲ್ಲೇ, ಭಾಳ ಕಾಸ್ಟ್ಲಿ ಆಗುತ್ತಲ್ಲೇ. ಫುಲ್ಲ ಟಾಪ್ ಫ್ಲೋರಾಗ ರೆಸ್ಟೋರೆಂಟ್ ಐತಿ. ವಾಪಸ್ ನಾವು ಬಿಲ್ಡಿಂಗ್ ಮುಗಿಸ್ಕೊಂಡು ಬರುವಾಗ ಮತ್ತು ಅಲ್ಲಿ ಒಂದು ಸ್ವಲ್ಪ ಚಾಟ್ಸು ಮತ್ತು ಐಸ್ ಕ್ರೀಮ್ ಸೆಂಟರ್ಸು ಅದಾವೆ. ಪಾರ್ಕಿಂಗು ಸಪ್ರೇಟ್ ಫೆಸಿಲಿಟಿ ಕೊಡ್ತಾರೆ. ಈ ಸ್ಟೋರೇಜ್ ಬಾಕ್ಸ್ ಏನು ತೊಗೊಂಡ್ವಲ್ಲ, ನಾವು ತೊಗೊಂಡಿರೋ ಎಲ್ಲ ಐಟಮ್ಸ್ಗಳಿಗೂ ಇದು ಒಂದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನಮ್ಗೆ. ಅಲ್ಲಿ ತೊಗೊಳುವಾಗ ಕಾಸ್ಟ್ಲಿ ಅನ್ನಿಸ್ಲಿಲ್ಲ. ಬಟ್ ಮನೆಗೆ ಬಂದಮೇಲೆ ಅದನ್ನು ಜಾಯಿನ್ ಮಾಡೋದಾಗಲಿ, ಆಮೇಲೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಿಂದ ನಮಗೊಂದು ಸ್ವಲ್ಪ ಕಾಸ್ಟ್ಲಿ ಅನ್ಸೋಕ್ಕೆ ಸ್ಟಾರ್ಟ್ ಆಗೈತಿ. ಈಗ 3 ಸ್ಟೆಪ್ ಸ್ಟೋರೇಜ್ ಕಂಟೈನರ್ ಇದು. ಕೆಳಗಡೆ ವೀಲ್ಸ್ ಕೊಡ್ತಾರೆ, ಅದಕ್ಕೆ ಬ್ರೇಕ್ ಬೇರೆ ಕೊಟ್ಟಾರೆ. ನೀವು ಬೇಕಂದ್ರೆ ಮೂವ್ ಮಾಡ್ಬೋದು, ಇಲ್ಲ ಹಾಗೆ ಸ್ಟಾಪ್ ಮಾಡ್ಕೋಬೋದು. ನಾವೇನರ ಅನ್ಬಾಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಸಾಕು, ರಿತುಗೆ ಎಲ್ಲಿಲ್ದ ಖುಷಿ ಸ್ಟಾರ್ಟ್ ಆಗ್ತೈತಿ. ಇದನ್ನು ಜಾಯಿನ್ ಮಾಡುವಾಗ ಅವರೆಲ್ಲ ಕರೆಕ್ಟಾಗಿ ಕೊಟ್ಟಿರ್ತಾರೆ. ಅಂದ್ರೆ ರೈಟ್ ಸೈಡ್ ಏನು ಬರಬೇಕು, ಅದಕ್ಕೆ ಬೇಕಾಗಿರೋ ಟೂಲ್ಸ್, ಅದಕ್ಕೆ ಬೇಕಾಗಿರೋ ನಟ್ಟು ಬೋಲ್ಟ್ ಎಲ್ಲ ಕೊಟ್ಟಿರ್ತಾರೆ. ಲೆಫ್ಟ್ ಸೈಡ್ ಏನು ಬೇಕಿರ್ತೈತೆ ಅದೆಲ್ಲ ಕರೆಕ್ಟಾಗಿ ಒಂದು ಕಡೆ ಕೊಟ್ಟಿರ್ತಾರೆ. ಬಟ್ ರಿತು ಅದನ್ನೆಲ್ಲ ಉಲ್ಟಾ ಪಲ್ಟಾ ಮಾಡಿಬಿಟ್ಟಿದ್ರಿಂದ ಇದನ್ನು ಜಾಯಿನ್ ಮಾಡೋಕ್ಕೆ ಆಲ್ಮೋಸ್ಟ್ ನಮಗೆ 1ರಿಂದ 1.5 ಗಂಟೆ ತೊಗೊಂಡ್ವಿ ನಾವು ಇದನ್ನು ಜಾಯಿನ್ ಮಾಡೋಕ್ಕೆ. ರಿತು ಒಂಥರ ಎಕ್ಸೈಟ್ಮೆಂಟ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಏನೋ ಒಂದು ಹೊಸದಾಗಿ ಏನೋ ಬಂದೈತಿ, ಏನೋ ಮಾಡ್ಬೋದು ಅಂತಂದು ಹೇಳಿ. ಒಂದು ಕಂಪ್ಲೀಟ್ ಖಾಲಿ ಮನೆ ಇದ್ಕೊಂಡು ನಾವು ಐಕ್ಯಾ ಸ್ಟೋರಿಗೆ ಹೋದ್ರೆ ಬೇಕಾಗಿರೋ ಪ್ರತಿಯೊಂದು ಐಟಮು ಸಿಗ್ತೈತಿ, ಇನ್ಕ್ಲೂಡಿಂಗ್ ಕರ್ಟನ್ಸು, ಕಿಚನ್ಗಾಗಿರೋದು, ಪ್ಲಸ್ಸು ಫರ್ನಿಚರ್ಸು, ಲೈಟ್ಸ್. ನಾವು ಬೆಳಗ್ಗೆ 11 ಗಂಟೆಗೆ ಮನೆ ಬಿಟ್ಟು 12 ಗಂಟೆಗೆ ನಾವು ಐಕ್ಯಾ ಸ್ಟೋರ್ ರೀಚ್ ಆದ್ರೆ ವಾಪಸ್ ಮನೆಗೆ ಬರೋದ್ರಾಗ 6 ಗಂಟೆ ಆಗಿತ್ತು ನಮ್ಮದು. ಹೋದ ತಕ್ಷಣ ಒಂದು ಸಣ್ಣ ಪೇಪರ್, ಪೆನ್ಸಿಲ್ ಕೊಡ್ತಾರೆ. ನಮ್ಗೆ ಯಾವ ಪ್ರಾಡಕ್ಟ್ ಲೈಕ್ ಆಗುತ್ತೆ ಆ ಪ್ರಾಡಕ್ಟ್ ಮೇಲೆ ಒಂದು ಕೋಡ್ ಇರ್ತೈತಿ. ಫಾರ್ ಎಕ್ಸಾಂಪಲ್ 0601 ಅಂತಂದು. ನಮಗೆ ಯಾವ ಪ್ರಾಡಕ್ಟ್ ಲೈಕ್ ಆಗ್ತಾವಲ್ಲ ಅದನ್ನು ಒಂದೊಂದು ನಾವು ಆ್ಯಡ್ ಮಾಡ್ಕೋತ ಹೋಗ್ಬೇಕು. ಲಾಸ್ಟಿಗೆ ಹೋಗ್ತೇವಲ್ಲ ಅಲ್ಲೇ ಒಂದು ದೊಡ್ಡ ಗೊಡೋವಂತನ ಇರ್ತೈತಿ. ಆ ಗೊಡೋನೊಳಗೆ ಹೋದ್ರೆ ನೀವೇನು ಲೈಕ್ ಮಾಡಿ ಲಿಸ್ಟ್ ಮಾಡ್ಕೊಂಡಿರ್ತಿರಲ್ಲ ಪ್ರಾಡಕ್ಟ್ಸ್, ಅದನ್ನು ನೀವೇ ಹುಡ್ಕೋಬೇಕಲ್ಲೇ. ಅದು ಭಾಳ ಅಂದ್ರೆ ಭಾಳ ಟೈಮ್ ತೊಗೋತೈತಿ. ಸ್ಪೆಷಲಿ ಮಕ್ಕಳು ಕರ್ಕೊಂಡು ಹೋದ್ರೆ ಭಾಳ ಅಂದ್ರೆ ಭಾಳ ಕಷ್ಟ ಆಯ್ತದೆ. ಎಲ್ಲ ಪ್ರಾಡಕ್ಟ್ಸು ಭಾಳ ವೆಯ್ಟ್ ಇರೋದ್ರಿಂದ ಒಬ್ಬರಿಗೆ ಕ್ಯಾರಿ ಮಾಡೋಕ್ಕೂ ಕಷ್ಟ ಆಗ್ತೈತಿ. ಅದನ್ನೆಲ್ಲ ತೊಗೊಂಡು ನಾವು ಬಿಲ್ಲಿಂಗ್ ಕೌಂಟ್ರ್ ಹತ್ರ ಹೋಗ್ತೇವೆ. ಅಲ್ಲೂ ಫುಲ್ ಅಂದ್ರೆ ಫುಲ್ ರಶ್ ಇರ್ತೈತಿ. ಬಿಲ್ಲಿಂಗ್ ಕೌಂಟ್ರೊಳಗೆ ಆಲ್ಮೋಸ್ಟ್ ಒಂದು 20 to 30 ಮಿನಿಟ್ಸ್ ವೇಸ್ಟ್ ಆಗುತ್ತೆ. ಭಾಳ ಕಾಡಾಕತ್ತಿದ್ಲು, ಅದಕ್ಕೆ ಹೋಗಿ ಮಲಗಿಸಿ ಬಂದು ಇದನ್ನು ಕಂಪ್ಲೀಟ್ ಮಾಡಿದ್ವಿ.
ಫೈನಲಿ ನಮ್ಮ ಸ್ಟೋರೇಜ್ ಕಂಟೈನರ್ ರೆಡಿ ಆಯ್ತು. ನೆಕ್ಸ್ಟ್ ಅನ್ಬಾಕ್ಸ್ ಮಾಡಾಕತ್ತಿದ್ದ ಚೇರ್ಸ್ 4 ಚೇರ್ ತೊಗೊಂಡಿದ್ವಿ. 750 ರುಪೀಸಿಗೆ 1 ಚೇರ್ ಬಿತ್ತು ನಮ್ಗೆ. ಇದನ್ನು ಜಾಯಿನ್ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ 11:30 ಆಗಿಬಿಟ್ಟಿತ್ತು. ಅದಕ್ಕೆ ಇಬ್ಬರು ಒಂದಾಗ ಕೂತ್ಕೊಂಡ್ರೆ ಟೈಮ್ ಭಾಳ ಹೋಗುತ್ತೆ ಅಂತಂದು ಹೇಳಿ ನಾನೊಂದು ನನ್ನ ಹಸ್ಬೆಂಡ್ ಒಂದು ಸಪ್ರೇಟಾಗಿ ತೊಗೊಂಡು ಜಾಯಿನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೇಮ್ ಪ್ರತಿಯೊಂದು ಚೇರ್ ಒಳಗೂ ಸಪ್ರೇಟಾಗಿ ಗೈಡ್ಲೈನ್ಸ್ ಜಾಯ್ನಿಂಗ್ ಸ್ಟೆಪ್ಸ್ ಕೊಟ್ಟಿರ್ತಾರೆ, ಅದನ್ನು ಫಾಲೋ ಮಾಡ್ಕೊತ ಹೋದ್ವಿ. ಬಟ್ ನನಗೆ ಭಾಳ ಡಿಫಿಕಲ್ಟ್ ಅನ್ನಿಸ್ತು. ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ಫಾಸ್ಟಾಗಿ ಮಾಡಿದರೆ. ಒಂದು ಮಾಡೋ ತನಕ ಅಷ್ಟು ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ, ಒಂದು ಮಾಡಿಬಿಟ್ರೆ ನೆಕ್ಸ್ಟ್ ಎಲ್ಲ ಈಸಿಯಾಗಿ ಬರ್ತೈತಿ. ಫೈನಲಿ ಏನೇನೋ ಸರ್ಕಸ್ ಮಾಡಿ 2 ಚೇರ್ ರೆಡಿ ಆಯಿತು. ಅವತ್ತ ಶಾಪ್ ಮಾಡಿ ಅವತ್ತ ಜಾಯಿನ್ ಮಾಡೋಕೆ ಕೂತ್ಕೊಂಡಿದ್ವಿ. ಅದ್ರ ಸಂಬಂಧ ಫುಲ್ ಟಯರ್ಡ್ ಆಗಿತ್ತು. ಸೊ ನನ್ನ ಹಸ್ಬೆಂಡ್ ಗೊತ್ತಾಗೈತಲ್ಲ ಹೆಂಗೆ ಜಾಯಿನ್ ಮಾಡೋದು ಅಂತಂದು ಹೇಳಿ ನಾಳೆ ಮಧ್ಯಾಹ್ನ ನೀವು ಮಾಡಿಕೊಡು ಇನ್ನೆರಡು ಅಂತ ಹೇಳಿದರು. ಅದನ್ನು ನಾನು ಸ್ಟೆಪ್ ಫಾಲೋ ಮಾಡಿ ಬೆಳಗ್ಗೆ ಮತ್ತು ನಾನು 2 ಜಾಯಿನ್ ಮಾಡಿಟ್ಟಿದ್ದೆ ಆಲ್ರೆಡಿ. ನಾವೀಗ ಲೋಕಲ್ ಶಾಪಿಗೆ ಹೋಗಿ ಚೇರ್ಸ್ ತೊಗೊಂಡ್ಬಿಟ್ರೆ ಇಷ್ಟು ಕಷ್ಟ ಅನಿಸಲ್ಲ. ಬಟ್ ಇದು ಕಷ್ಟ ಅನಿಸಿದ್ರೂ ಕ್ವಾಲಿಟಿ ಚೆನ್ನಾಗಿರ್ತೈತಿ, ಜೊತೆಗೆ ಲುಕ್ಕು ಭಾಳ ಚೆನ್ನಾಗೈತೆ ಅಂತೇಳಿ ತೊಗೊಂಡ್ವಿ ನಾವು ಇದನ್ನ. ಇವತ್ತು ಶಾಪಿಂಗ್ ಮಾಡಿದ್ರೊಳಗೆ ಲಾಸ್ಟ್ ಅನ್ಬಾಕ್ಸ್ ಮಾಡಾಕತ್ತಿದ್ದೆ ಬಟ್ಟೆ ಒಣಗಿ ಹಾಕೋದು. ಬೆಂಗಳೂರಿಗೆ ಇರಬೇಕಂದ್ರೆ ಇದು ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳ್ಬೋದು. ಯಾವಾಗ ಮಳೆ ಬರ್ತದೆ ಅಂತ ಗೊತ್ತಿರೋದಿಲ್ಲ. ಸೊ ಮನೆಯೊಳಗೆ ಇಟ್ಕೊಂಡು ನಾವು ಆರಾಮಾಗಿ ಒಣ ಹಾಕೋಬೋದು. ಇದಕ್ಕೆ ನಾವು 2000 ರುಪೀಸ್ ಕೊಟ್ವಿ. ಆಲ್ಮೋಸ್ಟ್ 1-2 ದಿನದ ಬಟ್ಟೆನ ನಾವು ಆರಾಮಾಗಿ ಒಣ ಹಾಕ್ಬೋದು ಇದ್ರೊಳಗೆ. ಯಾರಿಗಾದರೂ ನಾವು ಇಷ್ಟು ಪ್ರಾಡಕ್ಟ್ಸ್ ತೊಗೊಂಡೇವಿ, ಯಾವುದಾದ್ರೂ ಇಷ್ಟ ಆದ್ರೆ ಐಕ್ಯಾಗೆ ಹೋಗ್ರಿ, ಪರ್ಚೇಸ್ ಮಾಡ್ಕೊರಿ. ನಮ್ಮ ವೀಡಿಯೋಸ್ನ ಇದೇ ಥರ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.